ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನಿವತ್ತು ನಿಮ್ಮ ಮುಂದೆ ಒಂದು ಚಿಕ್ಕ ಕತೆ, ಅಂದ್ರೆ ನನ್ನದೇ ಆದಂಥ ಕತೆ, ನನ್ನದೇ ಆದ ಮಾತುಗಳಲ್ಲಿ ಹೇಳಲು ಬಂದಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಇವತ್ತು ನಾನು ಯಾವ ಮಹಾನ್ ವ್ಯಕ್ತಿಯ ಕಥೆಯನ್ನು ಹೇಳಲು ಬಂದಿಲ್ಲ, ಯಾವ ಪುಸ್ತಕದ ಜ್ಞಾನವನ್ನು ಹಂಚಿಕೊಳ್ಳಲು ಬಂದಿಲ್ಲ. ಒಬ್ಬ ಸಾಮಾನ್ಯ ಹುಡುಗಿಯಾಗಿ ಜೀವನದ ಏರಿಳಿತಗಳನ್ನು ಕಂಡವಳಾಗಿ ನನ್ನ ಮನಸ್ಸಿನ ಕೆಲವು ಪುಟಗಳನ್ನು ನಿಮ್ಮ ಮುಂದೆ ತೆರೆದುಕೊಳ್ಳಲು ಬಂದಿದ್ದೇನೆ, ಹೇಳಿಕೊಳ್ಳಲು ಬಂದಿದ್ದೇನೆ, ಹಂಚಿಕೊಳ್ಳಲು ಬಂದಿದ್ದೇನೆ. ಅದೇ ಏನೇ ಆದ್ರೂ ಒಂದು ಸಣ್ಣ ಕತೆ ಅಂತ ಹೇಳ್ಬೋದು ಅಷ್ಟೇ. ಏಕೆಂದ್ರೆ ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ನೋವುಗಳೇ ಇನ್ನೊಬ್ಬರ ಬದುಕಿಗೆ ಸಾಂತ್ವನವಾಗಬಹುದು ಅಲ್ವೇ? ಒಂದು ಸಮಯದಲ್ಲಿ ನನ್ನ ಜೀವನ ತುಂಬಾ ಸುಂದರವಾಗಿದೆ ಎಂದು ನಾನು ಕೂಡ ಭಾವಿಸಿದ್ದೆ ಸ್ನೇಹಿತರೆ. ನನ್ನ ಸುತ್ತಲೂ ಜನರಿದ್ರು, ಕನಸುಗಳಿದ್ವು, ನಗುವಿನ ಕ್ಷಣಗಳು ಕೂಡ ಇದ್ವು. ಒಂದು ದಿನ ಎಲ್ಲವೂ ಬದಲಾಗತೊಡಗಿತು. ಬದಲಾಗ್ತಾ ಹೋಗ್ತಾ ಇದ್ದ ಹಾಗೆ ಜನರ ನಡುವೆ ಇದ್ದರೂ ನನ್ನೊಳಗೆ ಒಂದು ಖಾಲಿತನ, ಅಂದ್ರೆ ಒಂಟಿತನ ಬೆಳೆಯತೊಡಗಿತು. ಎಲ್ಲರೂ ನನ್ನ ಜೊತೆಯಲ್ಲಿದ್ದಾರೆ ಎಂದು ಅನಿಸುತ್ತಿದ್ದರೂ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬ ಭಾವನೆ ದಿನೇ ದಿನೇ ನನ್ನ ಕಾಡತೊಡಗಿತ್ತು. ಹಾಗೆ ಒಂದು ದಿನ ಹೊರಗಡೆ ನಾನು ನಗುತ್ತಿದ್ದೆ, ಎಲ್ಲರ ಜೊತೆ ಮಾತನಾಡುತ್ತಿದ್ದೆ. ಆದ್ರೆ ರಾತ್ರಿ ಮಲಗುವಾಗ ನನ್ನ ಕಣ್ಣೀರು ಮಾತ್ರ ನನ್ನ ನಿಜವಾದ ಗೆಳೆಯವಾಗಿತ್ತು. ಆಗಲು ಧೈರ್ಯವಂತಳಂತೆ ಕಾಣುತ್ತಿದ್ದ ನಾನು ರಾತ್ರಿ ಬಂದಾಗ ಒಡೆದು ಹೋದ ಮನಸ್ಸಿನೊಂದಿಗೆ ಮೌನವಾಗಿ ಅಳುತ್ತಿದ್ದೆ ಸ್ನೇಹಿತರೆ. ಕೆಲವೊಮ್ಮೆ ಕನ್ನಡಿಯ ಮುಂದೆ ನಿಂತು ನನ್ನನ್ನೇ ನಾನು ಕೇಳಿಕೊಳ್ಳುತ್ತಿದ್ದೆ, ಏನಂತ ಗೊತ್ತಾ ಸ್ನೇಹಿತರೆ? ನೀನು ನಿಜವಾಗಿಯೂ ಖುಷಿಯಾಗಿದ್ದೀಯಾ? ಕನ್ನಡಿಯಲ್ಲಿ ಕಾಣುತ್ತಿದ್ದ ಮುಖ ನಗುತ್ತಿತ್ತು, ಏನಂತ ಗೊತ್ತಾ? ಆದ್ರೆ ನನ್ನ ಹೃದಯ ಮಾತ್ರ ಮೌನವಾಗಿ ಅಳುತ್ತಿತ್ತು. ಆ ಮೌನದ ನೋವನ್ನು ಯಾರಿಗೂ ಹೇಳಲಾಗುತ್ತಿರಲಿಲ್ಲ. ನಾನು ಪ್ರೀತಿಯಿಂದ ನೋಡಿದಾಗ ಕೆಲವರು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ನಂಬಿದ ಕೆಲವರು, ಅವರ ಬದಲಾವಣೆನೇ ನನ್ನ ಹೃದಯವನ್ನು ನೋಯಿಸಿತ್ತು. ಆದರೆ ನಂತರ ಒಂದು ಸತ್ಯ ಅರ್ಥವಾಯಿತು. ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಲೇಬೇಕು ಎಂಬ ನಿಯಮವೇನಿಲ್ವಲ್ಲ ಅಲ್ವಾ ಸ್ನೇಹಿತರೆ? ನಿಜ ತಾನೆ? ಆ ದಿನ ನಾನು ಒಂದು ದೊಡ್ಡ ಪಾಠ ಕಲಿತೆ. ಏನ್ ಗೊತ್ತಾ? ನಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯದಿಂದ ಅಳೆಯಬಾರ್ದು ಅಂತ. ಯಾರಾದ್ರೂ ನಮ್ಮನ್ನ ಮೆಚ್ಚಲಿಲ್ಲ ಎಂದ್ರೆ ನಾವು ಕೆಟ್ಟವರು ಆಗುವುದಿಲ್ಲ. ಕೆಲವೊಮ್ಮೆ ನಮ್ಮ ಒಳ್ಳೆತನವನ್ನು ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡ ಮನಸ್ಸು ಅವರ ಬಳಿ ಇರುವುದಿಲ್ಲ ಅಂತ ಅಷ್ಟೇ. ಒಮ್ಮೆ ಜೀವನದ ಕಷ್ಟಗಳು ನನ್ನನ್ನು ಸಂಪೂರ್ಣವಾಗಿ ಕುಗ್ಗಿಸಿ ಬಿಟ್ಟಿದ್ದವು. ಮುಂದೆ ಏನೋ ಮಾಡ್ಬೇಕು ಎಂಬುದೇ ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ಪ್ರಯತ್ನಿಸಿದರೂ ಫಲ ಸಿಗ್ತಿರ್ಲಿಲ್ಲ. ಆ ಸಮಯದಲ್ಲಿ ನಾನು ನನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಲು ಆರಂಭಿಸಿದೆ, ಗೊತ್ತಾ ಸ್ನೇಹಿತರೆ ನಿಮ್ಗೆ? ಆದ್ರೆ ಒಂದು ರಾತ್ರಿ ನಾನು ನನ್ನ ಹೃದಯ ಜೊತೆ ಮಾತನಾಡಿದೆ. ಎಲ್ಲರೂ ನಿನ್ನನ್ನು ಬಿಟ್ಟು ಹೋದರೂ ನೀನು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ನನ್ನೊಳಗೆ ಧ್ವನಿ ಹೇಳುತ್ತಿತ್ತು. ಆ ಒಂದು ಮಾತನ್ನು ನನ್ನ ಬದುಕಿನ ದಿನಕ್ಕೆ ಬದಲಿಸಿತ್ತು. ನೀವು ಕೂಡ ನಿಮ್ಮೊಳಗಿನ ಹೃದಯವನ್ನ ಒಮ್ಮೆ ಬಾರಿ ಆದ್ರೂ ಪ್ರಶ್ನೆ ಮಾಡಿ, ಏನಾದ್ರೂ ಉತ್ತರ ಸಿಗಬಹುದು. ಮರುದಿನ ಬೆಳಿಗ್ಗೆ ಕನ್ನಡಿಯ ಮುಂದೆ ನಿಂತು ನಾನು ನನಗೆ ಹೇಳಿಕೊಂಡೆ, ಏನಂತ ಗೊತ್ತಾ? ನಾನು ಸಾಕು, ನಾನು ಅಮೂಲ್ಯ, ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ. ಆ ಮಾತನ್ನು ಹೇಳುವಾಗ ಕಣ್ಣಲ್ಲಿ ಕಣ್ಣೀರು ಇತ್ತು. ಆದ್ರೆ ಆ ಕಣ್ಣೀರಿನ ಹಿಂದೆ ಒಂದು ಹೊಸ ಧೈರ್ಯವು ಹುಟ್ಟುತ್ತಿತ್ತು ಸ್ನೇಹಿತರೆ. ಆ ದಿನದಿಂದಲೇ ನಾನು ನಿರಂತರವಾಗಿ ಬದಲಾಯಿಸಲು ಪ್ರಯತ್ನಿಸುವುದನ್ನು ಬಿಟ್ಟೆ ಸ್ನೇಹಿತರೆ. ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳಲು ಆರಂಭಿಸಿದೆ. ನನ್ನ ನೋವುಗಳನ್ನು ಶಾಪ ಎಂದು ನೋಡದೆ ಅವು ನನ್ನನ್ನು ಬಲಿಷ್ಠಳನ್ನಾಗಿ ಮಾಡುತ್ತಿರುವ ಪಾಠಗಳೆಂದು ನೋಡಲು ಕಲಿತ ಸ್ನೇಹಿತರೆ. ಜೀವನದಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ ಎಂಬುದನ್ನು ಒಪ್ಪಿಕೊಂಡೆ. ಕೆಲವರು ಬರುತ್ತಾರೆ, ಕೆಲವರು ಹೋಗ್ತಾರೆ, ಕೆಲವರು ನಗಿಸುತ್ತಾರೆ, ಕೆಲವರು ಅಳಿಸುತ್ತಾರೆ. ಆದ್ರೆ ಪ್ರತಿಯೊಬ್ಬರೂ ನಮಗೆ ಒಂದು ಪಾಠವನ್ನು ಕಲಿಸಿಯೇ ಹೋಗುತ್ತಾರೆ ಅಲ್ವಾ ಸ್ನೇಹಿತರೆ? ಈ ಮಾತಂತೂ 100% ಸತ್ಯ. ಒಪ್ತೀರಾ ಅಲ್ವಾ? ಈ ಹಿಂದೆ ನಾನು ಕಳೆದುಕೊಂಡವರಿಗಾಗಿ ಅಳುತ್ತಿದ್ದೆ. ಈಗ ನನ್ನನ್ನು ಪ್ರೀತಿಸುವವರಿಗಾಗಿ ನಾನು ನಗಲು ಕಲಿತಿದ್ದೇನೆ ಸ್ನೇಹಿತರೆ. ಹಿಂದೆ ನನ್ನ ಬಳಿ ಇಲ್ಲದರ ಬಗ್ಗೆ ಯೋಚಿಸುತ್ತಿದ್ದೆ. ಈಗ ನನ್ನ ಬಳಿ ಇರುವ ಆಶೀರ್ವಾದಗಳನ್ನು ಎಣಿಸಲು ಕಲಿತಿದ್ದೇನೆ ಗೆಳೆಯರೇ. ಒಂದು ದಿನ ನನಗೆ ಅರ್ಥವಾಯಿತು ಸ್ನೇಹಿತರೆ, ಸಂತೋಷ ಎನ್ನುವುದು ಎಲ್ಲ ಸಮಸ್ಯೆಗಳು ಮುಗಿದ ಮೇಲೆ ಬರುವುದಿಲ್ಲ. ಸಮಸ್ಯೆಗಳ ಮಧ್ಯೆಯೂ ನಗಲು ಕಲಿಸಿದಾಗ ಬರುವ ಅನುಭವವೇ ಸಂತೋಷ ಎಂದು. ರಾತ್ರಿ ಎಷ್ಟು ಕತ್ತಲಾಗಿದ್ದರೂ ಬೆಳಿಗ್ಗೆ ಬರುವುದನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ಆದ್ರೆ ಈ ರೀತಿ ನಮ್ಮ ಜೀವನದಲ್ಲಿ ಎಷ್ಟೇ ದುಃಖ ಬಂದರೂ ಅದು ಶಾಶ್ವತವಾಗಿರುವುದಿಲ್ಲ ಸ್ನೇಹಿತರೆ. ಸಮಯ ಎಲ್ಲ ಗಾಯಗಳಿಗೂ ನಿಧಾನವಾಗಿ ಮದ್ದು ಹಚ್ಚುತ್ತದೆ. ಇಂದು ನಾನು ಹಿಂತಿರುಗಿ ನನ್ನ ಹಳೆಯ ದಿನಗಳನ್ನು ನೋಡಿದಾಗ ಆಗಿನ ಕಷ್ಟಗಳಿಗೆ ಧನ್ಯವಾದ ಹೇಳಬೇಕೆನಿಸುತ್ತದೆ. ಯಾಕೆಂದ್ರೆ ಆ ನೋವುಗಳೇ ನನ್ನೊಳಗಿನ ಶಕ್ತಿಯನ್ನು ಪರಿಚಯಿಸಿದೆ.
ಆ ಕಣ್ಣೀರೇ ನನ್ನ ಎಷ್ಟೋ ಗಟ್ಟಿಯಾಗಿಸಿವೆ ಸ್ನೇಹಿತರೆ ಕೆಲವೊಮ್ಮೆ ನಾವು ಸೋತಿದ್ದೇವೆ ಎಂದು ಭಾವಿಸುತ್ತೇವೆ, ಆದರೆ ನಿಜವಾಗಿಯೂ ನೋಡಿದರೆ ಅದು ಸೋಲು ಅಲ್ಲ, ಬದುಕು ನಮಗೆ ಕಲಿಸುತ್ತಿರುವ ಹೊಸ ಪಾಠ. ಬೀಳುವುದು ತಪ್ಪಲ್ಲ, ಬಿದ್ದ ಮೇಲೆ ಎದ್ದು ನಿಲ್ಲದಿರುವುದೇ ದೊಡ್ಡ ತಪ್ಪು. ಸ್ನೇಹಿತರೆ, ನಿಮ್ಮ ಹೃದಯದಲ್ಲಿ ಈಗ ನೋವಿದ್ದರೆ ದಯವಿಟ್ಟು ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಒಬ್ಬರಲ್ಲ, ನಿಮ್ಮಂತಹ ಸಾವಿರಾರು ಮನಸ್ಸುಗಳು ಈ ಜಗತ್ತಿನಲ್ಲಿ ಹೋರಾಡುತ್ತಿವೆ. ಅವರು ಬದುಕುತ್ತಿದ್ದಾರೆ ಗೆಳೆಯರೆ, ಮುಂದೆ ಸಾಗುತ್ತಿದ್ದಾರೆ ಗೆಳೆಯರೆ, ನೀವು ಕೂಡ ಸಾಗಬಹುದು, ಯಾರ ಹಂಗಿಲ್ದ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಿಮ್ಮ ಕನಸುಗಳನ್ನು ಬಿಡಬೇಡಿ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ನಿಮ್ಮಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲ ಸ್ನೇಹಿತರೆ. ನಿಮ್ಮ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ ಸ್ನೇಹಿತರೆ. ಇಂದು ನಾನು ನಗುತ್ತಿದ್ದೇನೆ, ಅದು ನನಗೆ ಯಾವತ್ತೂ ನೋವಿರಲಿಲ್ಲ ಎಂಬ ಕಾರಣಕ್ಕೆ ಅಲ್ಲ ಸ್ನೇಹಿತರೆ. ನಾನು ನನ್ನ ನೋವಿನ ಜೊತೆಯೇ ಬದುಕಲು ಕಲಿತಿದ್ದೇನೆ ಎಂಬ ಕಾರಣಕ್ಕೆ. ಗಾಯಗಳಿದ್ದರೂ ಹೃದಯ ಮತ್ತೆ ಹರಡಬಹುದು ಎಂಬುದನ್ನು ಜೀವನ ನನಗೆ ಕಲಿಸಿದೆ ಸ್ನೇಹಿತರೆ. ಆದ್ದರಿಂದ ಸ್ನೇಹಿತರೆ, ತಲೆ ಎತ್ತಿ ನಡೆಯಿರಿ, ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ಜೀವನ ನಿಮ್ಮನ್ನು ಎಷ್ಟು ಬಾರಿ ಕೆಳಗೆ ತಳ್ಳಿದರೂ ನೀವು ಮತ್ತೆ ಎದ್ದೇಳುವ ಶಕ್ತಿ ಹೊಂದಿದ್ದೀರಿ ಕೂಡ. ಯಾಕೆಂದರೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ಅನೇಕ ಬಿರುಗಾಳಿಗಳನ್ನು ದಾಟಿ ಇಲ್ಲಿ ತನಕ ಬಂದಿರುವ ಒಬ್ಬ ಯೋಧಿನಿ ಅಲ್ವಾ. ಕಣ್ಣೀರು ದುರ್ಬಲತೆಯ ಗುರುತಲ್ಲ ಸ್ನೇಹಿತರೆ, ಹೋರಾಟದ ಗುರುತು. ನೋವು ಅಂತ್ಯವಲ್ಲ, ಹೊಸ ಆರಂಭದ ಮುನ್ನುಡಿ. ನಂಬಿಕೆ ಉಳಿದಿರುವ ತನಕ ಬದುಕು ಎಂದಿಗೂ ಸೋಲುವುದಿಲ್ಲ ಸ್ನೇಹಿತರೆ, ನನ್ನ ಈ ಚಿಕ್ಕ ಮಾತುಗಳು ನಿಮ್ಮ ಹೃದಯ ಬಾಗಿಲನ್ನು ಸ್ವಲ್ಪನಾದರೂ ತಟ್ಟಿದ್ದರೆ ನನ್ನ ಈ ಪ್ರಯತ್ನ ಸಾರ್ಥಕವಾಗಿದೆ ಎಂದು ಭಾವಿಸುತ್ತೇನೆ. ನಾನು ಹೇಳಿದ ಪ್ರತಿಯೊಂದು ಪದವು ಪುಸ್ತಕಗಳಿಂದ ತಂದ ಜ್ಞಾನವಲ್ಲ ಸ್ನೇಹಿತರೆ, ಜೀವನ ಕಲಿಸಿದ ಪಾಠಗಳ ಪ್ರತಿಧ್ವನಿ, ಮನಸ್ಸು ಅನುಭವಿಸಿದ ನೋವಿನ ಭಾಷೆ, ಹೃದಯದಲ್ಲಿ ಮೂಡಿದ ಭಾವನೆಗಳ ಅಭಿವ್ಯಕ್ತಿ. ನಿಮ್ಮ ಬದುಕಿನಲ್ಲಿ ಎಷ್ಟೇ ಕಷ್ಟಗಳಿದ್ದರೂ, ಎಷ್ಟೇ ನೋವುಗಳು ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದರೂ, ಒಂದು ಕ್ಷಣವೂ ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ಯಾಕೆ ಗೊತ್ತಾ ಸ್ನೇಹಿತರೆ? ಯಾಕೆಂದ್ರೆ ಬಿರುಗಾಳಿಯ ನಂತರವೇ ಇಂದ್ರಧನಸ್ಸು ಮೂಡುತ್ತದೆ, ಕತ್ತಲಿನ ನಂತರವೇ ಬೆಳಕು ಹರಡುತ್ತದೆ. ಹಾಗೆಯೇ ದುಃಖದ ನಂತರವೇ ಸುಂದರವಾದ ದಿನಗಳು ಬರುತ್ತದೆ ಅಲ್ವಾ ಸ್ನೇಹಿತರೆ? ನಿಮ್ಮ ನಗು ಯಾರಿಗೋ ಧೈರ್ಯವಾಗಿರಬಹುದು, ನಿಮ್ಮ ಮಾತು ಯಾರಿಗೋ ಸಾಂತ್ವನವಾಗಿರಬಹುದು, ನಿಮ್ಮ ಇರುವಿಕೆ ಯಾರಿಗೋ ಬದುಕುವ ಆಶೆಯಾಗಿರಬಹುದು ಅಲ್ವಾ ಸ್ನೇಹಿತರೆ? ಆದ್ದರಿಂದ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹೃದಯದ ಒಳ್ಳೆಯತನವನ್ನು ಎಂದಿಗೂ ಕಳೆದುಕೊಳ್ಬೇಡಿ ಸ್ನೇಹಿತರೆ. ಈ ಭೂಮಿಯ ಮೇಲೆ ನಿಮ್ಮ ಜನ್ಮ ವ್ಯರ್ಥವಲ್ಲ, ನಿಮ್ಮ ಬದುಕಿಗೂ ಒಂದು ಅರ್ಥವಿದೆ, ನಿಮ್ಮ ಹೋರಾಟಕ್ಕೂ ಒಂದು ಬೆಲೆ ಇದೆ, ನಿಮ್ಮ ಕತೆಗೂ ಒಂದು ಸುಂದರ ಅಂತ್ಯ ಇದ್ದೇ ಇರುತ್ತೆ ಸ್ನೇಹಿತರೆ. ಇಷ್ಟು ಸಮಯ ನನ್ನ ಜೊತೆಗಿದ್ದು ನನ್ನ ಮನಸ್ಸಿನ ಭಾವನೆಗಳನ್ನು ಆಲಿಸಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಜೀವನ ಸದಾ ಸಂತೋಷದಿಂದ ತುಂಬಿರಲಿ, ನಿಮ್ಮ ಹೆಜ್ಜೆಗಳಿಗೆ ಯಶಸ್ಸು ಸಿಗಲಿ, ನಿಮ್ಮ ಮನಸ್ಸಿಗೆ ನೆಮ್ಮದಿ ದೊರಕಲಿ ಎಂಬ ಶುಭ ಹಾರೈಕೆಯೊಂದಿಗೆ ನಾನು ನಿಮ್ಮ ವೀಣಾ ಮತ್ತೊಂದು ಸುಂದರ ಭಾವನೆಯೊಂದಿಗೆ, ಮತ್ತೊಂದು ಜೀವನ ಪಾಠದೊಂದಿಗೆ, ಮತ್ತೊಂದು ಸ್ಫೂರ್ತಿದಾಯಕ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಸ್ಟೇ ಟ್ಯೂನ್. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಬದುಕನ್ನು ಪ್ರೀತಿಸುತ್ತೀರಿ ಮತ್ತು ನಿಮ್ಮನ್ನು ನೀವು ಎಂದಿಗೂ ಕಳೆದುಕೊಳ್ಬೇಡಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ, ವಂದನೆಗಳು, ಶುಭವಾಗಲಿ ಸ್ನೇಹಿತರೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ಕೊಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.